ಕಾನೂನನ್ನ ಯಾರು ಕೈಗೆತ್ಕೊಳ್ಬಾರ್ದು, ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ. ಅದೊಂದು ಸರ್ಕಾರ ಏನು ಅವರು ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ. ಯಾಕಂದ್ರೆ ಕಾನೂನನ್ನ ಯಾರು ಕೂಡ ಕೈಗೆತ್ಕೊಳ್ಬಾರ್ದು. ಕೆಲವರ ಪ್ರಚೋದನೆಯಿಂದ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನು ಆಗಿದೆ ಅನ್ನೋದು ಇನ್ನು ಸತ್ಯಾಸತ್ಯತೆ ಬರಬೇಕು. ಹೊರಗಡೆ ಬಂದ್ಮೇಲೆ ಅದಕ್ಕೆ ಕ್ಲಿಯರ್ ಆಗಿ ಪಿಕ್ಚರ್ ಒಂದು ಬರುತ್ತೆ. ಬಂದ್ಮೇಲೆ ನಾನು ಮಾತಾಡ್ತೇನೆ. ವಿಪಕ್ಷಗಳು ಏನು ಒತ್ತಡ ಮಾಡ್ತಾರೆ ಮಾಡ್ಲಿರಿ. ಅಷ್ಟೊಂದು ಪ್ರೀತಿ ಪಂಚಮಸಾಲಿಗಳ ಮೇಲೆ ಇದ್ದಿದ್ರೆ ಬಿಜೆಪಿ ಸರ್ಕಾರದಲ್ಲಿನೇ 2A ಅನ್ನ ಕೊಡಬೇಕಾಗಿತ್ತು. ಇಷ್ಟೊಂದು ಈಗ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಬಿಜೆಪಿಯವರು ತಮ್ಮ ಸರ್ಕಾರದ ಹಂತದಲ್ಲಿ ಯಾಕೆ 2A ಮೀಸಲಾತಿಯನ್ನ ಕೊಡ್ಲಿಲ್ಲ? ಯಾಕೆ ನಮ್ಗೆ ತೊಂದರೆ ಕೊಟ್ರು? ಈಗ ಮೂಗಿಗೆ ತುಪ್ಪ ಹಚ್ಚೋಕೆ ಬರ್ತಾ ಇದ್ದಾರೆ. ಈಗ ಸಂಪೂರ್ಣವಾಗಿ ರಾಜಕೀಯವಾಗಿ ಇದನ್ನ ಬಳಸ್ಕೊಳಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವಾಗ ಅವ್ರಿಗೆ ಅಷ್ಟೊಂದು ಅನುಕಂಪ ಇದ್ದಿದ್ರೆ 2A ಮೀಸಲಾತಿಯನ್ನ ಕೊಡಬಹುದಾಗಿತ್ತಲ್ಲ. ಕಾನೂನನ್ನ ಯಾರು ಕೈಗೆತ್ಕೊಳ್ಬಾರ್ದು, ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ. ಅದೊಂದು ಸರ್ಕಾರ ಏನು ಅವರು ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ. ಯಾಕಂದ್ರೆ ಕಾನೂನನ್ನ ಯಾರು ಕೂಡ ಕೈಗೆತ್ಕೊಳ್ಬಾರ್ದು. ಕೆಲವರ ಪ್ರಚೋದನೆಯಿಂದ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನು ಆಗಿದೆ ಅನ್ನೋದು ಇನ್ನು ಸತ್ಯಾಸತ್ಯತೆ ಬರಬೇಕು. ಹೊರಗಡೆ ಬಂದ್ಮೇಲೆ ಅದಕ್ಕೆ ಕ್ಲಿಯರ್ ಆಗಿ ಪಿಕ್ಚರ್ ಒಂದು ಬರುತ್ತೆ. ಬಂದ್ಮೇಲೆ ನಾನು ಮಾತಾಡ್ತೇನೆ. ವಿಪಕ್ಷಗಳು ಏನು ಒತ್ತಡ ಮಾಡ್ತಾರೆ ಮಾಡ್ಲಿರಿ. ಅಷ್ಟೊಂದು ಪ್ರೀತಿ ಪಂಚಮಸಾಲಿಗಳ ಮೇಲೆ ಇದ್ದಿದ್ರೆ ಬಿಜೆಪಿ ಸರ್ಕಾರದಲ್ಲಿನೇ 2A ಅನ್ನ ಕೊಡಬೇಕಾಗಿತ್ತು. ಇಷ್ಟೊಂದು ಈಗ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಬಿಜೆಪಿಯವರು ತಮ್ಮ ಸರ್ಕಾರದ ಹಂತದಲ್ಲಿ ಯಾಕೆ 2A ಮೀಸಲಾತಿಯನ್ನ ಕೊಡ್ಲಿಲ್ಲ? ಯಾಕೆ ನಮ್ಗೆ ತೊಂದರೆ ಕೊಟ್ರು? ಈಗ ಮೂಗಿಗೆ ತುಪ್ಪ ಹಚ್ಚೋಕೆ ಬರ್ತಾ ಇದ್ದಾರೆ. ಈಗ ಸಂಪೂರ್ಣವಾಗಿ ರಾಜಕೀಯವಾಗಿ ಇದನ್ನ ಬಳಸ್ಕೊಳಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವಾಗ ಅವ್ರಿಗೆ ಅಷ್ಟೊಂದು ಅನುಕಂಪ ಇದ್ದಿದ್ರೆ 2A ಮೀಸಲಾತಿಯನ್ನ ಕೊಡಬಹುದಾಗಿತ್ತಲ್ಲ.